ಜೈ ಶ್ರೀಕೃಷ್ಣ. ಈ ದಿನದ ವಿಷಯ, ಯಾವ ಪುರುಷಾರ್ಥ ಸಾಧಿಸಲು ಈ ದೇಹ ಪಡೆದಿರುವಿರಿ. ವಿಷಯವನ್ನು ಪ್ರಾರಂಭಿಸುವ ಮುನ್ನ ಪ್ರಖ್ಯಾತ ಗುರುಗಳಾದ ಶ್ರೀ 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 ಶಿವಂ ಗುರೂಜಿಯವರಿಗೆ ವಂದಿಸುತ್ತೇನೆ. ಶ್ರೀ ಶಿವಂ ಗುರೂಜಿಯವರ ಆಶೀರ್ವಾದವನ್ನು ಪಡೆದು ಈ ದಿನದ ವಿಷಯಕ್ಕೆ ಬರೋಣ. ಈ ದಿನದ ವಿಷಯ ಏನು? ಯಾವ ಪುರುಷಾರ್ಥ ಸಾಧನೆಗಾಗಿ ಈ ದೇಹ ಪಡೆದಿರುವಿರಿ. ನೋಡಿ, ಭೂಮಿ ಮೇಲೆ ನಾವೆಲ್ಲ ಒಂದು ದೇಹನ ಪಡ್ಕೊಂಡು ಬಂದಿದ್ದೀವಿ. ಆ ದೇಹನ ನಾವು ಪಡ್ಕೊಳ್ಬೇಕಿದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಪುರುಷಾರ್ಥ ಸಾಧನೆ ಇರುತ್ತೆ. ಪ್ರಕೃತಿ ನಮಗೆ ಈ ದೇಹ ಕೊಟ್ಟಿರೋದು ಒಂದು ಪ್ರಮುಖ ಪುರುಷಾರ್ಥವನ್ನ ಸಾಧಿಸೋದಿಕ್ಕೆ. ಪುರುಷಾರ್ಥಗಳು ಅಂದ್ರೆ ಯಾವುದು? ನಾವು ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಸಂಕಲ್ಪ ಮಾಡ್ತಾ ಹೇಳ್ತೀವಿ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ. ಆ ಪುರುಷಾರ್ಥಗಳ ಸಿದ್ಧಿಗಾಗಿ ನಾವು ಇಂತಹ ಪೂಜೆಯನ್ನ, ಹೋಮವನ್ನ, ಒಂದು ದೇವತಾ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡ್ತೀವಿ. ಆದ್ರೆ ಈ 4 ಪುರುಷಾರ್ಥಗಳನ್ನ ಸಾಧಿಸೋದು ಕಷ್ಟ. ಅದಕ್ಕಾಗಿ ನಮ್ಮ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಕರ್ಮ ಫಲ ಏನಿರುತ್ತೆ ಅದರ ಪ್ರಕಾರ ನಾವು ಈ ದೇಹ ತಗೊಂಡಾಗ ಆ ದೇಹಕ್ಕೆ ಒಂದು ಪ್ರಮುಖವಾದ ಪುರುಷಾರ್ಥವನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಆ ಪುರುಷಾರ್ಥ ಸಾಧನೆಗಾಗಿ ಪ್ರಕೃತಿ ನಮ್ಗೆ ಈ ದೇಹವನ್ನ ಕೊಟ್ಟಿರುತ್ತೆ. ಆದ್ರೆ ಎಲ್ರಿಗೂ ಅಂದ್ರೆ ಬಹಳಷ್ಟು ಜನಕ್ಕೆ ಮೋಕ್ಷ ಸಾಧನೆ ಮಾಡಬೇಕು ಅಂತ ಇರುತ್ತೆ. ಆದರೆ ಅವರು ತಾವು ಯಾವ ಸಾಧನೆಗಾಗಿ ಈ ದೇಹವನ್ನು ಪಡೆದಿದ್ದೀವಿ ಅದನ್ನ ತಿಳ್ಕೊಳ್ಳದೆ ಬೇರೆ ಯಾವ್ಯಾವುದೋ ಪುರುಷಾರ್ಥಗಳ ಸಾಧನೆಯನ್ನ ಮಾಡಕ್ ಹೋಗ್ತಾರೆ. ಅದರಿಂದ ಅವರು ಅತೃಪ್ತರಾಗಿ ಜೀವನ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಯಾವ ಪುರುಷಾರ್ಥಕ್ಕಾಗಿ ಈ ದೇಹ ತಗೊಂಡಿದ್ದೀವೋ ಅದನ್ನ ನಾವು ತಿಳ್ಕೊಂಡು ಅದನ್ನ ಸಾಧಿಸುವುದಕ್ಕೆ ಸರಿಯಾದ ಮಾರ್ಗದಲ್ಲಿ ಜೀವಿಸಿದ್ರೆ ಆಗ ಅವರಿಗೆ ತೃಪ್ತಿ ಸಿಗುತ್ತೆ. ಧರ್ಮ ಮಾರ್ಗಕ್ಕಾಗಿ ದೇಹ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ, ಅವರು ಮೋಕ್ಷ ಮಾರ್ಗ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅಥವಾ ಆ ಅರ್ಥವನ್ನ ಗಳಿಸೋದ್ರಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ರೆ ಅವ್ರಿಗೆ ಅದರಲ್ಲಿ ಅತೃಪ್ತಿ ಇರುತ್ತೆ. ಅವರು ಧರ್ಮ ಮಾರ್ಗದಲ್ಲೇ ನಡೆದ್ರೆ ಅವ್ರಿಗೆ ತೃಪ್ತಿ ಇರುತ್ತೆ. ಹಾಗಾದ್ರೆ ಈ ದೇಹ ಯಾವ ಪುರುಷಾರ್ಥಕ್ಕಾಗಿ ತಗೊಂಡಿದ್ದೀವಿ ಅಂತ ಹೇಗೆ ತಿಳ್ಕೊಳ್ಳೋದು? ನಮ್ಮ ಪರಮ ಪೂಜ್ಯ ಶಿವಂ ಗುರೂಜಿಯವರು ಸುಲಭವಾದ ಮಾರ್ಗನ ನಮ್ಗೆ ಇದಕ್ಕೋಸ್ಕರ ತಿಳಿಸ್ಕೊಟ್ಟಿದ್ದಾರೆ. ಜಾತಕದಲ್ಲಿ ನಾವು ಈ ದೇಹವನ್ನ ಯಾವ ಪುರುಷಾರ್ಥ ಸಾಧನೆಗಾಗಿ ಪಡೆದಿದ್ದೀವಿ ಅನ್ನೋದನ್ನ ನಮ್ಮ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಮೊಂದಿಗೆ ಈಗ ಹಂಚ್ಕೋತೀನಿ. ಸಿದ್ಧವಾಗಿದ್ದೀರಾ? ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಯ್ತಾ? ಜಾತಕದಲ್ಲಿ 12 ರಾಶಿಗಳಿರುತ್ತೆ. ಆ 12 ರಾಶಿಗಳನ್ನ 4 ಭಾಗ ಮಾಡ್ಕೊಳ್ಳಿ. ಅಂದ್ರೆ 3 ರಾಶಿಗಳು ಒಂದೊಂದು ಪುರುಷಾರ್ಥವನ್ನ ಸೂಚಿಸುತ್ತೆ. ನೋಡಿ, ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಧರ್ಮ ಅಂತಕ್ಕಂತಹ ಪುರುಷಾರ್ಥವನ್ನ ಸೂಚಿಸುತ್ತೆ. ವೃಷಭ ರಾಶಿ ಅರ್ಥವನ್ನು, ಮಿಥುನ ರಾಶಿ ಕಾಮವನ್ನು, ಕಟಕ ರಾಶಿ ಮೋಕ್ಷವನ್ನು. ಹೀಗೆ 4 ರಾಶಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೇನೆ ಸಿಂಹರಾಶಿ ಮತ್ತು ಧನುರಾಶಿ ಇವು ಸಹ ಧರ್ಮವನ್ನು ಸೂಚಿಸುತ್ತೆ. ಕನ್ಯಾ ರಾಶಿ ಮಕರ ರಾಶಿ ಅರ್ಥವನ್ನು ಸೂಚಿಸುತ್ತೆ. ಮಿಥುನ ರಾಶಿ ತುಲಾ ರಾಶಿ ಹಾಗೂ ಕುಂಭರಾಶಿ ಕಾಮ ಪುರುಷಾರ್ಥವನ್ನ ಸೂಚಿಸುತ್ತೆ. ಕಟಕ ವೃಶ್ಚಿಕ ಮತ್ತು ಮೀನ ರಾಶಿಗಳು ಮೋಕ್ಷ ಪುರುಷಾರ್ಥವನ್ನ ಸೂಚಿಸುತ್ತೆ. ಈಗ ಮುಖ್ಯವಾಗಿ ಯಾರ ಜಾತಕದಲ್ಲಿ ಈ ದೇಹಕ್ಕೆ ಕಾರಕ ಯಾರು? ಕುಜಗ್ರಹರು.
ಅಲ್ವಾ? ಹಾಗಿದ್ಮೇಲೆ ನಾವು ಯಾವ ಗ್ರಹನ ನೋಡ್ಬೇಕು ದೇಹಕ್ಕೋಸ್ಕರ? ಕುಜಗ್ರಹನ ಗಮನಿಸಬೇಕು. ಈಗ ಕೆಲವು ಜಾತಕಗಳನ್ನು ನೋಡ್ತಾ ನಾವು ಇನ್ನಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ. ನೋಡಿ, ಇದು ಮೊದಲನೇ ಜಾತಕ. ಇದು ಸ್ತ್ರೀ ಜಾತಕವಾಗಿದ್ರು ಪುರುಷ ಜಾತಕವಾಗಿದ್ರು ಕುಜಗ್ರಹರು ಒಂದು ದೇಹವನ್ನ ಸೂಚಿಸ್ತಾರೆ. ಹಾಗಾಗಿ ಕುಜಗ್ರಹನ ಮಾರ್ಸ್ MA ಅಂತ ಸೂಚಿಸ್ತಾರೆ ಜಾತಕದಲ್ಲಿ. ಈ ಜಾತಕದಲ್ಲಿ ಕುಜಗ್ರಹರು ಧನುರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಧನುರಾಶಿ ಅಂದ್ರೆ ನಾವಾಗ್ಲೇ ಅನ್ಕೊಂಡ್ವಿ, ಅದು ಧರ್ಮದ ಪುರುಷಾರ್ಥವನ್ನ ಸಾಧಿಸುವುದಕ್ಕೋಸ್ಕರ ಈ ಜಾತಕರು ಈ ದೇಹವನ್ನ ಪಡೆದಿದ್ದಾರೆ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ನುಡಿದ ಹಾಗೆ ನಡೆಯುವುದು. ಧರ್ಮ ಅನ್ನೋದು ಪಾತ್ರಾನುಸಾರವಾಗಿ ಸಮಯಕ್ಕೆ ಸರಿಯಾಗಿ ಬದಲಾಗ್ತಾ ಇರುತ್ತೆ. ಚಿಕ್ಕವರಿದ್ದಾಗ ಮಗನಾಗಿ ಅಥವಾ ಮಗಳಾಗಿ, ವಿದ್ಯಾರ್ಥಿಯಾಗಿ ಓದೋದಿರುತ್ತೆ, ಕಲಿಯೋದಿರುತ್ತೆ, ತಂದೆ ತಾಯಿಯ ಪ್ರೀತಿಯನ್ನು ಗಳಿಸೋದಿರುತ್ತೆ. ಮಧ್ಯಮ ವಯಸ್ಸಿನಲ್ಲಿ ಸಂಪಾದನೆ ಮಾಡೋದಿರುತ್ತೆ, ಮನೆ ಮಾಡ್ಕೊಳ್ಳೋದಿರುತ್ತೆ, ಮದುವೆ ಮಾಡ್ಕೊಳ್ಳೋದಿರುತ್ತೆ. ಹೆಂಡತಿಗೆ ಗಂಡನಾಗಿ ತನ್ನ ಧರ್ಮವನ್ನ ನಿಭಾಯಿಸಬೇಕಾಗತ್ತೆ. ಮುಂದೆ ಮಕ್ಕಳಾದ್ರು ಅಂತಂದ್ರೆ ಮಕ್ಕಳ ಪೋಷಣೆ ನೋಡ್ಕೊಳ್ಬೇಕಾಗತ್ತೆ, ಅದು ತಂದೆಯ ಧರ್ಮ ಆಗತ್ತೆ. ಹೆಂಡತಿಯನ್ನ ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ, ಅವಳ ನೆಸೆಸಿಟಿಗಳನ್ನ, ಅವಳ ಅವಶ್ಯಕತೆಗಳನ್ನ ಪೂರೈಸೋದಿರುತ್ತೆ ಗಂಡನಾಗಿ, ಅದು ಗಂಡನ ಧರ್ಮ ಆಗತ್ತೆ. ಹೀಗೆ ಪಾತ್ರಕ್ಕೆ ಅನುಸಾರವಾಗಿ ವೃತ್ತಿಯಲ್ಲಿ ಹೋದ್ರೆ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ, ವೃತ್ತಿಯ ಧರ್ಮವನ್ನ ಪಾಲಿಸಬೇಕಾಗತ್ತೆ. ಹೀಗೆ ಧರ್ಮ ಅನ್ನೋದು ಸಮಯಕ್ಕೆ ಸರಿಯಾಗಿ ಹಾಗೂ ಪಾತ್ರಕ್ಕೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಆದರೆ ಅದು ಒಳ್ಳೆಯ ಉದ್ದೇಶದಿಂದ ಕೂಡಿರಬೇಕು. ಹಾಗಾಗಿ ಈ ಜಾತಕರು ಧರ್ಮ ಪಾಲನೆಯನ್ನ ಮಾಡಬೇಕಾಗತ್ತೆ. ಅದರಿಂದಾನೇ ಅವರಿಗೆ ಆತ್ಮತೃಪ್ತಿ. ಈಗ ನಾವು ಎರಡನೆಯ ಜಾತಕವನ್ನು ನೋಡೋಣ. ನೋಡಿ, ಈ ಜಾತಕದಲ್ಲಿ ದೇಹಕ್ಕೆ ಕಾರಕರಾಗಿರ್ತಕ್ಕಂತಹ ಕುಜಗ್ರಹರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ವೃಷಭ ರಾಶಿ ಯಾವ್ದನ್ನು ತೋರಿಸುತ್ತೆ? ಧರ್ಮಗೆ ನೆಕ್ಸ್ಟ್ ಅರ್ಥ ಅಂದ್ರೆ ಗಳಿಕೆ, ಸಂಪಾದನೆ, ಹಣ. ಈ ಜಾತಕರು ಹಿಂದಿನ ಜನ್ಮದಲ್ಲಿ ಹಣ ಗಳಿಕೆ ಕಷ್ಟಪಟ್ಟಿರಬಹುದು, ಅಥವಾ ಹಣ ಕಡಿಮೆ ಇದ್ದು ತೊಂದರೆಗೆ ಸಿಕ್ಕಾಕೊಂಡಿರಬಹುದು. ಆದ್ದರಿಂದ ಇವರು ಮುಂದಿನ ಜನ್ಮದಲ್ಲಿ ನಾನು ಹಣವನ್ನು ಗಳಿಸಬೇಕು, ದೊಡ್ಡ ಸಾಹುಕಾರ ಆಗ್ಬೇಕು, ಧನವಂತನಾಗಬೇಕು ಅನ್ನುವ ಉದ್ದೇಶದಿಂದ ಈ ದೇಹವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ಸಂಪಾದನೆ ಮಾಡಿದ್ರೇನೆ ತೃಪ್ತಿ ಸಿಗೋದು. ಹಾಗಾಗಿ ಇವರು ಹಣಗಳಿಕೆಯನ್ನು ಮಾಡಿ ಸಾಹುಕಾರರಾಗಬೇಕು. ಅದು ಬಿಟ್ಟು ಇವರು ಧರ್ಮ, ಅಧರ್ಮ, ಮೋಕ್ಷ ಇದೆಲ್ಲ ಯೋಚನೆಗಳನ್ನು ಮಾಡಿದ್ರೆ ಇವ್ರಿಗೆ ತೃಪ್ತಿ ಇರೋದಿಲ್ಲ. ಇವರು ಸಂಪಾದನೆಯನ್ನು ಮಾಡಿ, ಹಣಗಳಿಕೆಯನ್ನು ಮಾಡಿ ಅರ್ಥವೆಂಬ ಪುರುಷಾರ್ಥವನ್ನ ಸಾಧಿಸ್ಕೊಳ್ಬೇಕಾಗತ್ತೆ. ಈಗ ಮುಂದಿನ ಜಾತಕ ನೋಡೋಣ. ನೋಡಿ, ಈ ಜಾತಕದಲ್ಲಿ ಕುಜಗ್ರಹರು ಮಿಥುನ ರಾಶಿಯಲ್ಲಿ, ವಾಯುತತ್ವ ರಾಶಿ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಮಿಥುನ ರಾಶಿ ಏನ್ ಸೂಚಿಸುತ್ತೆ? ಕಾಮ ಪುರುಷಾರ್ಥವನ್ನ ಸೂಚಿಸುತ್ತೆ. ಕಾಮ ಅಂತಂದ್ರೆ ಆಸೆಗಳು. ಇವರು ಏನೇನೋ ಆಸೆಗಳಿಟ್ಕೊಂಡು ಬಂದಿರ್ತಾರೆ, ಈ ದೇಹವನ್ನ ತೆಗೆದುಕೊಂಡಿದ್ದಾರೆ. ಆದ್ರಿಂದ ಇವರು ಬರೀ ಆಸೆಗಳನ್ನ ತೀರಿಸಿಕೊಳ್ಳೋದ್ರಲ್ಲೇ ಇವರು ತೊಡಗಿರಬೇಕು. ಇವರ ಮುಖ್ಯವಾದ ಪುರುಷಾರ್ಥ ಏನು ಅಂತಂದ್ರೆ ಆಸೆಗಳನ್ನ ತೀರಿಸಿಕೊಳ್ಳೋದು. ಅದಕ್ಕಾಗಿ ಇವರು ಅರ್ಥವನ್ನ, ಹಣವನ್ನು ಗಳಿಸಿ, ಅಥವಾ ಇರುವ ಹಣದಿಂದ, ಅಥವಾ ತನ್ನ ಪೂರ್ವಿಕರು ಕೊಟ್ಟಿರುವ ದ್ರವ್ಯದಿಂದ, ತನ್ನ ಬುದ್ಧಿಶಕ್ತಿಯಿಂದ,
ತನ್ನ ಆಸೆಗಳನ್ನ ಪೂರೈಸಿಕೊಳ್ತಾ ಹೋಗ್ಬೇಕಾಗತ್ತೆ. ಆ ಪುರುಷಾರ್ಥಕ್ಕಾಗಿ ಇವರು ದೇಹವನ್ನ ಪಡೆದಿದ್ದಾರೆ. ಈಗ 4ನೇದು ಮುಖ್ಯವಾಗಿರ್ತಕ್ಕಂತಹ ಮೋಕ್ಷ ಪುರುಷಾರ್ಥವನ್ನ ಸಾಧಿಸುವಂತಹ ಜಾತಕವನ್ನ ನೋಡೋಣ. ನೋಡಿ, ಈ ಜಾತಕದಲ್ಲಿ ಕುಜಗ್ರಹರು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ವೃಶ್ಚಿಕ ರಾಶಿ ಅನ್ನೋದು ಜಲತತ್ವ ರಾಶಿ. ಇದು ಮೋಕ್ಷ ಪುರುಷಾರ್ಥವನ್ನ ಸೂಚಿಸುತ್ತೆ. ಹಾಗಾಗಿ ಈ ಜಾತಕರು ಮೋಕ್ಷವನ್ನ ಗಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಅರ್ಥವನ್ನ ಗಳಿಸಿರ್ಬೇಕು, ಅದನ್ನ ಧರ್ಮ ಮಾರ್ಗದಲ್ಲಿ ಉಪಯೋಗಿಸ್ಕೊಳ್ಬೇಕು, ಆಸೆಗಳನ್ನ ತೀರಿಸ್ಕೊಳ್ಬೇಕು. ಯಾಕಂದ್ರೆ ನಾವು ಪುರುಷಾರ್ಥಗಳಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಅಂತೀವಿ. ಹಾಗಾಗಿ ಇವರು ಈ ಹಿಂದಿನ ಜನ್ಮಗಳಲ್ಲಿ ಧರ್ಮವನ್ನು ಮಾಡಿದ್ದಾರೆ, ಅರ್ಥವನ್ನು ಗಳಿಸಿದ್ದಾರೆ, ಕಾಮನೆಗಳನ್ನ ಪೂರ್ತಿ ತೀರಿಸ್ಕೊಂಡಿದ್ದಾರೆ. ಇದೆಲ್ಲ ಆದ್ಮೇಲೆ ಇವರು ಈ ಜನ್ಮದಲ್ಲಿ ಮೋಕ್ಷಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಇವರು ಮೋಕ್ಷದ ರಾಶಿಯಲ್ಲಿ ಕುಜಗ್ರಹರಿದ್ದು ಇವರು ದೇಹ ತೆಗೆದುಕೊಂಡಿರೋದು ಮೋಕ್ಷ ಸಾಧನೆಗಾಗಿ. ಹಾಗಾದ್ರೆ ಮಿಕ್ಕ ರಾಶಿಯವರು ಮೋಕ್ಷ ತಗೊಳ್ಳಕ್ಕೆ ಅನರ್ಹರ? ಖಂಡಿತ ಇಲ್ಲ. ಗುರುಗಳೇ ಹೇಳ್ತಾರೆ, ಸತತ ಪ್ರಯತ್ನ ಹಾಗೂ ಒಳ್ಳೆಯ ಉದ್ದೇಶಗಳಿಂದ ನಾವು ಮುಂದುವರೆದರೆ ನಾವು ಜಾತಕಗಳನ್ನ ಸುಳ್ಳು ಮಾಡಿ ನಾವು ಉತ್ತಮ ಮಾರ್ಗವನ್ನ, ಉತ್ತಮ ಮೋಕ್ಷವನ್ನ ಸಹ ಪಡೆಯಬಹುದು ಅಂತ. ಹಾಗಾಗಿ ಇವರು ಮೋಕ್ಷ ರಾಶಿಯಲ್ಲಿದ್ದವರು ಅವರ ದೇಹ ತೆಗೆದುಕೊಂಡಿರೋದೇ ಮೋಕ್ಷಕ್ಕೋಸ್ಕರ. ಹಾಗಾಗಿ ಇವರಿಗೆ ಸುಲಭವಾಗುತ್ತೆ. ಮಿಕ್ಕವರು ಇದಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನ, ಕಷ್ಟವನ್ನ ಪಡಬೇಕಾಗತ್ತೆ. ದೇಹಕ್ಕೆ ಸ್ವಲ್ಪ ಕಷ್ಟಗಳನ್ನು ಕೊಡಬೇಕಾಗತ್ತೆ. ಇದಿಷ್ಟು ಈ ದಿನದ ವಿಷಯ. ಇದು ದೇಹದ ಉದ್ದೇಶ ಅಲ್ಲ, ಅಥವಾ ಮನಸ್ಸಿನ ಉದ್ದೇಶ ಅಲ್ಲ. ಇದು ದೇಹದ ಉದ್ದೇಶ, ಮನಸ್ಸಿನ ಉದ್ದೇಶನೂ ಅಲ್ಲ, ಆತ್ಮದ ಉದ್ದೇಶನೂ ಅಲ್ಲ. ಇದು ದೇಹದ ಉದ್ದೇಶ. ದೇಹ ಯಾವ ಕಾರಣಕ್ಕಾಗಿ ಈ ದೇಹನ ಪ್ರಕೃತಿ ಕೊಟ್ಟಿದೆ ಅಂತಕ್ಕಂಥ ವಿಷಯ. ಇಂತಹ ಅಪಾರವಾದ ದಿವ್ಯ ಜ್ಞಾನವನ್ನ ಪ್ರಸಾದಿಸುವಂತಹ ಶ್ರೀ ಶಿವಂ ಗುರೂಜಿಯವರಿಗೆ ಅನಂತಾನಂತ ವಂದನೆಗಳನ್ನ ಅರ್ಪಿಸುತ್ತೇನೆ. ಜೈ ಶ್ರೀ ಕೃಷ್ಣ. ಶ್ರೀ ಗುರುಭ್ಯೋ ನಮಃ.